ತುಲಾರಾಶಿ ಬಹಳ ಈ ದಿನ ಜಾಗರೂಕತರಾಗಿ ವ್ಯವಹಾರವನ್ನು ಮಾಡಬೇಕು. ಮೋಸ ಹೋಗುವ ಯೋಗಗಳು ಜಾಸ್ತಿಯಾಗಿದೆ. ಪೂರ್ವಾರ್ಜಿತ ಪಿತ್ರಾರ್ಜಿತ ಸಂಪತ್ತುಗಳು ಪ್ರಾಪ್ತಿಯ ವಿಷಯದಲ್ಲಿ ಮನಸ್ತಾಪ ಗೊಂದಲಗಳು ಕೌಟುಂಬಿಕದ ನೆಲೆಯಲ್ಲಿ ಉಂಟಾಗುವ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿಯ ವ್ಯತ್ಯಾಸಗಳು ಕಾಣುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಏರಿಳಿತಗಳನ್ನು ಕಾಣುವಂತಹ ಸಾಧ್ಯತೆ ಇದೆ. ನಿಮ್ಮ ಕೆಲಸದಾಳುಗಳಿಂದ ನಿಮಗೆ ಸಮಸ್ಯೆಗಳು ಎದುರಾಗುವ ಲಕ್ಷಣವಿದೆ. ವಾಹನ ಚಾಲಕರಿಗೆ ಈ ದಿನ ಪ್ರಯಾಣದಲ್ಲಿ ಜಾಗ್ರತೆ ಮಾಡಿ. ಮಕ್ಕಳ ವಿಷಯದಲ್ಲಿ ಹೊಸ ತೀರ್ಮಾನವನ್ನು ತೆಗೆದುಕೊಳ್ಳುವ ಅವಕಾಶಗಳು ಎದುರಾಗುವ ಲಕ್ಷಣವಿದೆ. ತುಲಾರಾಶಿಯವರಿಗೆ ಮಿಶ್ರಪ್ರದವಾದ ಅನುಭವ ಈ ದಿನ ಉಂಟಾಗುವ ಸಾಧ್ಯತೆ ಇದೆ. ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ಆದಿತ್ಯ ಹೃದಯ ಪಾರಾಯಣ ಮಾಡಿ. ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡುವುದು ಅಥವಾ ಕೇಳುವಂತಹ ಪ್ರಯತ್ನವನ್ನು ಮಾಡುವುದು ಬಹಳ ಒಳ್ಳೆಯದು. ವೃಶ್ಚಿಕ ರಾಶಿ ಈ ರಾಶಿಯವರಾದ ನಿಮಗೆ ಈ ದಿನ ಸಂತೋಷಪ್ರದವಾದ ಸಮಯವನ್ನು ಅನುಭವಿಸುವ ಕಾಲ. ಬಹಳ ದಿನದಿಂದ ನಿರೀಕ್ಷೆ ಮಾಡಿದಂತಹ ಸಂಪತ್ತು ಲಾಭವಾಗುವಂತಹ ಸಾಧ್ಯತೆ. ಮಕ್ಕಳ ವಿಷಯದಲ್ಲಿ ನಿಮಗೆ ಹೆಮ್ಮೆ ಉಂಟಾಗುವಂತಹ ಅನುಭವಗಳುಂಟಾಗುತ್ತೆ. ಆರ್ಥಿಕ ಸ್ಥಿತಿಯ ಉನ್ನತ ಪ್ರಗತಿಯನ್ನು ಕಾಣುವ ಸಾಧ್ಯತೆ ಇದೆ. ಬಹಳ ದಿನದಿಂದ ವಿವಾಹಕ್ಕಾಗಿ ನಿರೀಕ್ಷೆ ಮಾಡಿದ ನಿಮಗೆ ವಿವಾಹ ಯೋಗವೂ ಉಂಟಾಗುತ್ತೆ. ನಿಮ್ಮ ಪಾಲಿಗೆ ಈ ದಿನ ಬಹಳಷ್ಟು ಒಳ್ಳೆಯ ಸಮಯವಾಗಿರುವುದರಿಂದ ತಾವು ಈ ದಿನ ಮಾಡುವ ಎಲ್ಲ ಪ್ರಯತ್ನಗಳಿಗೂ ಪೂರ್ಣ ಸಂತೋಷದ ಫಲ ಪಡೆದುಕೊಳ್ಳುವ ಅವಕಾಶ ಇದೆ. ತಾವು ಈ ದಿನ ಅಧಿಕ ಅಭಿವೃದ್ಧಿಗಾಗಿ ಮಾಡಬೇಕಾದ ಆರಾಧನೆ ಶನಿದೇವರ ಪ್ರಾರ್ಥನೆ, ಆಂಜನೇಯ ದೇವರಿಗೆ ಸೇವೆ. ಧನುರಾಶಿ ಈ ರಾಶಿಯವರಾದ ನಿಮಗೆ ಈ ದಿನ ಅನಿವಾರ್ಯ ಧನಹಾನಿ ಯೋಗ. ಆರ್ಥಿಕ ಸ್ಥಿತಿಯಲ್ಲಿ ಏರಿಳಿತಗಳುಂಟಾಗುವುದು. ನೀವು ಮಾಡುವ ಕರ್ತವ್ಯದಲ್ಲಿ ನಿಮಗೆ ಆಲಸ್ಯಗಳು ಅಧಿಕವಾಗಿ ಕಾಣುವುದು. ಸಾಲ ಭಯಗಳು ಉಂಟಾಗುವ ಸಾಧ್ಯತೆ. ಮಾಡುವಂತಹ ಕೆಲಸ ಕಾರ್ಯಗಳು ಸ್ಥಗಿತವಾಗುವ ಸಾಧ್ಯತೆ. ಭೂಮಿ ಮನೆ ವಾಹನ ಪಡೆದುಕೊಳ್ಳುವ ವಿಷಯದಲ್ಲಿ ಕೆಲವು ನಿಧಾನಗತಿಯಾಗುವಂತಹ ಸಾಧ್ಯತೆ. ಧನುರಾಶಿಯವರಿಗೆ ಈ ದಿನ ಸ್ವಲ್ಪ ಅಸಮಾಧಾನದ ಮಿಶ್ರ ಫಲಗಳು ಎದುರಾಗುವಂತಹ ಎಲ್ಲ ಲಕ್ಷಣವೂ ಇದೆ. ಅದರಿಂದ ಆತುರವಾಗದೆ ಚಿಂತೆ ಮಾಡದೆ ಈ ದಿನವನ್ನು ನೀವು ನಿಭಾಯಿಸಿದರೆ ಸಂತೋಷ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ತಾವು ಈ ದಿನ ದುರ್ಗಾ ಪರಮೇಶ್ವರಿ ದೇವರ ಸೇವೆಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ, ದುರ್ಗಾ ಅಷ್ಟೋತ್ತರ ಪಾರಾಯಣವನ್ನು ಶ್ರವಣ ಮಾಡಿ, ಮಾತೆಗೆ ಅಥವಾ ಹಿರಿಯ ಚೇತನಗಳಿಗೆ ಇಷ್ಟವಾದ ವಸ್ತುವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯಿರಿ. ಮಕರ ರಾಶಿ ಲಾಭಪ್ರದವಾದ ದಿನ. ಆರ್ಥಿಕ ಪ್ರಗತಿಯನ್ನು ಕಾಣುವ ದಿನ. ಉದ್ಯೋಗದಿಂದ ಒಳ್ಳೆಯ ಲಾಭ, ವ್ಯವಹಾರದಲ್ಲಿ ಒಳ್ಳೆಯ ಲಾಭ, ವ್ಯಾಪಾರಿಗಳಿಗೆ ಈ ದಿನ ಒಳ್ಳೆಯ ಅವಕಾಶಗಳು ಎದುರಾಗುವಂತಹ ಸಾಧ್ಯತೆ. ಅವಿವಾಹಿತರಿಗೆ ವಿವಾಹದ ಬಗ್ಗೆ ಉತ್ತಮ ಫಲ. ಕೌಟುಂಬಿಕ ನೆಲೆಯ ಕಲಹದಿಂದ ಮುಕ್ತಿಯಾಗುವ ಸಾಧ್ಯತೆ. ಈ ದಿನ ಬಹುತೇಕವಾಗಿ ಮಕರ ರಾಶಿಯವರಿಗೂ ಒಳ್ಳೆಯ ಅವಕಾಶಗಳು ಎದುರಾಗುವಂತಹ ಆಗಿರುವುದರಿಂದ ಆಲಸ್ಯವನ್ನು ದೂರ ಮಾಡಿ ಪ್ರಯತ್ನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ. ಈ ದಿನ ಶುಭ ಫಲಗಳು ನಿಮ್ಮ ಪಾಲಿಗೆ ಉಂಟಾಗುತ್ತೆ. ಈ ದಿನದ ದೈವಿಕ ಆರಾಧನೆ ಶಿವದೇವರಿಗೆ ರುದ್ರಾಭಿಷೇಕವನ್ನು ಮಾಡಿ, ಹಾಗೆಯೇ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳಿಗೆ ಧಾನ್ಯವನ್ನು ಅರ್ಪಣೆ ಮಾಡಿ. ಕುಂಭರಾಶಿ ಈ ರಾಶಿಯವರು ಇವತ್ತು ಬಹಳ ದಿನದಿಂದ ನಿರೀಕ್ಷೆ ಮಾಡಿದ ಕೆಲಸ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ. ವಿದ್ಯಾರ್ಜನೆಯನ್ನು ಮುಗಿಸಿ ಉದ್ಯೋಗಕ್ಕಾಗಿ ಅರಸುವಂಥವರಿಗೆ ಈ ದಿನ ಪ್ರಯತ್ನ ಮಾಡಿದರೆ ಉದ್ಯೋಗ ಪ್ರಾಪ್ತಿಯಾಗುವ ಅಥವಾ ಅದರ ನಿರೀಕ್ಷೆ ಪೂರ್ಣತೆಯಾಗುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಹೊಸ ವ್ಯಾಪಾರದಲ್ಲಿ ಹೊಸ ಬಂಡವಾಳವನ್ನು ಹೂಡಿಕೊಳ್ಳುವಂತಹ ಚಿಂತನೆ ಬಹಳ ಒಳ್ಳೆಯ ಫಲ ಕೊಡುತ್ತೆ. ಮಾತಾಪಿತೃಗಳ ಮೂಲದಿಂದ ಸಂಪತ್ತು ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ. ಪ್ರಯಾಣ ಮಾಡುವ ಅವಕಾಶಗಳು ಉಂಟಾಗುತ್ತೆ. ಕುಂಭರಾಶಿಯವರಿಗೂ ಈ ದಿನ ಬಹಳಷ್ಟು ಒಳ್ಳೆಯ ಅವಕಾಶಗಳಿರುವುದರಿಂದ ಇದರ ವಿಘ್ನ ನಿವಾರಣೆಗಾಗಿ ಮಹಾಗಣಪತಿಯ ಸೇವೆಯನ್ನು ಮಾಡುವುದು, ಗರಿಕೆ ಅರ್ಚನೆಯನ್ನು ಮಾಡುವುದು, ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ಪಂಚಾಕ್ಷರಿ ಜಪಪಾರಾಯಣ ಮಾಡುವುದು
ಬಹಳ ಒಳ್ಳೆಯದು. ಮೀನರಾಶಿ, ಈ ರಾಶಿಯವರಾದ ನಿಮಗೆ ಈ ದಿನ ಮಾತಾಪಿತೃಗಳ ಆರೋಗ್ಯದ ವ್ಯತ್ಯಾಸದಿಂದ ಧನಹಾನಿ, ವ್ಯಾಪಾರದಲ್ಲಿ ಏರಿಳಿತ, ವ್ಯಾಪಾರವಿದ್ದರೂ ಅದರ ಮೇಲೆ ಗಮನ ಹರಿಸಲಿಕ್ಕೆ ಅಸಮಾಧಾನವಾಗುವ ಘಟನೆಗಳು ಉಂಟಾಗುವ ಸಾಧ್ಯತೆ, ಪ್ರಯಾಣ ಯೋಗವು ನಿಮಗೂ ಇದೆ. ವ್ಯಾಪಾರಸ್ಥರಿಗೆ ಈ ದಿನ ಮಧ್ಯಮ ಫಲ. ಹಾಗೆಯೇ ರೈತರಿಗೆ ಈ ದಿನ ಇಳುವರಿಯಲ್ಲಿ ರೋಗ ಕಾಣಿಸಿಕೊಳ್ಳುವಂತಹ, ನಿಮ್ಮ ಕೃಷಿಯಲ್ಲಿ ರೋಗ ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗೆಯೇ ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಆಸ್ತಿಯ ವಿಷಯದಲ್ಲಿ ಕೌಟುಂಬಿಕ ಸ್ವಲ್ಪ ಏರುಪೇರಿನ ಕಲಹಗಳುಂಟಾಗುತ್ತೆ. ಉತ್ತಮವಾದ ಆದಾಯವು ನಿಧಾನಗತಿಯಾಗುವುದರಿಂದ ಮಾನಸಿಕ ಖಿನ್ನತೆಗೆ ಕಾರಣವಾಗುವ ಸಾಧ್ಯತೆಯೂ ಇದೆ. ಮಕ್ಕಳ ಬಗ್ಗೆ ಹೊಸ ನಿರ್ಧಾರವನ್ನು ಕೈಗೆತ್ತಿಕೊಂಡು ದೂರ ಪ್ರಯಾಣ ಮಾಡುವ ಅವಕಾಶಗಳು ಕಾಣಿಸುತ್ತೆ. ಮಿಶ್ರಪ್ರದವಾದ ದಿನ ಮೀನರಾಶಿಯವರಿಗೆ.